Hello everyone, my name is Shivamurthy. My concept is a relationship of BOP with other economic variables. What are all economic variables? Economic variables are measurements that describe economic units like the GDP, inflation, or interest rate. A variable is defined as a set of attributes of an objective. Economic variables are measurements that describe economic units. For example, a country, a government, a company, or a person. ಎಕನಾಮಿಕ್ ವೇರಿಯಬಲ್ಸ್ ಮೀನ್ಸ್ ಆರ್ಥಿಕ ಅಸ್ಥಿರತೆಗಳು. ಒಂದು ಆರ್ಥಿಕ ಅಸ್ಥಿರತೆ GDP ಹಾಗೂ ಇನ್ಫ್ಲೇಷನ್ ಆರ್ ಇಂಟ್ರೆಸ್ಟ್ ರೇಟ್ನ ಆರ್ಥಿಕ ಘಟಕಗಳನ್ನು ವಿವರಿಸುವ ಮಾಪನವಾಗಿದೆ. ಹಾಗೆ ಇದು ಒಂದು ವೇರಿಯಬಲ್ ಅನ್ನು ಒಂದು ವಸ್ತುವಿನ ಗ್ರೂಪ್ ಆಫ್ ಆಬ್ಜೆಕ್ಟಿವ್ ಅಂತ ಡಿಫೈನ್ ಮಾಡಲಾಗಿದೆ. ಆರ್ಥಿಕ ಅಸ್ಥಿರತೆಗಳನ್ನು ವಿವರಿಸುವ ಅಳತೆಗಳು ಅಥವಾ ಮಾನದಂಡಗಳು ಅಂದರೆ ಒಂದು ಕಂಟ್ರಿ ಆರ್ ಎ ಗೌರ್ನಮೆಂಟ್ ಆರ್ ಎ ಕಂಪನಿ ಆರ್ ಎ ಪರ್ಸನ್ ಎಕ್ಸೆಟ್ರಾ. ಆ್ಯಂಡ್ ನೆಕ್ಸ್ಟ್, ವೇರಿಯಬಲ್ಸ್ ದಟ್ ಡಿಟರ್ಮೈನ್ಸ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಪೊಸಿಷನ್ ಆಫ್ ಎ ಕಂಟ್ರಿ. ಒಂದು ದೇಶದ ಬ್ಯಾಲೆನ್ಸ್ ಆಫ್ ಪೇಮೆಂಟನ್ನು ನಿರ್ಧರಿಸುವ ಅಸ್ಥಿರಗಳು. ಫಸ್ಟ್ ಒನ್, ದೇರ್ ಆರ್ ಸೆವೆರಲ್ ವೇರಿಯಬಲ್ಸ್ ವಿಚ್ ಡಿಟರ್ಮೈನ್ಸ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಪೊಸಿಷನ್ ಆಫ್ ಎ ಕಂಟ್ರಿ. ಅದರಲ್ಲಿ ಫಸ್ಟ್ ಒನ್, ನ್ಯಾಷನಲ್ ಇನ್ಕಮ್ ಅಟ್ ಹೋಮ್ ಆ್ಯಂಡ್ ಅಬ್ರಾಡ್. Gross national income GNI is defined as a gross domestic product plus net receipts from abroad of compensation of employees, property, income and net tax less subsidies on production. ಒಟ್ಟು ರಾಷ್ಟ್ರೀಯ ಆದಾಯವನ್ನು GNP ಅಂತ ಕರೆಯಲಾಗ್ತದೆ. ಗ್ರಾಸ್ ನ್ಯಾಷನಲ್ ಇನ್ಕಮನ್ನು ಒಟ್ಟು ದೇಶೀಯ ಉತ್ಪನ್ನ ಎಂದು ಡಿಫೈನ್ ಮಾಡಲಾಗಿದೆ. ಜೊತೆಗೆ ಎಂಪ್ಲಾಯಿಗಳಿಗೆ ಪರಿಹಾರ ಹಾಗೂ ಆಸ್ತಿ ಆದಾಯ ಮತ್ತು ಉತ್ಪಾದನೆಗಳ ಮೇಲೆ ನೆಟ್ ಟ್ಯಾಕ್ಸ್ ಹಾಗೂ ಕಡಿಮೆ ಸಬ್ಸಿಡಿಯನ್ನು ನೀಡಲಾಗ್ತದೆ. ಆ್ಯಂಡ್ ನೆಕ್ಸ್ಟ್ ವೇರಿಯಬಲ್, ಎಕ್ಸ್ಚೇಂಜ್ ರೇಟ್ ಆಫ್ ನ್ಯಾಷನಲ್ ಕರೆನ್ಸಿ. An exchange rate is the value of a country's currency, vice versa, that of another country or economic zone. Most exchange rates are free floating and will rise or fall based on supply and demand in the market. Some currencies are not free floating and have restriction. ಎಕ್ಸ್ಚೇಂಜ್ ರೇಟ್ ಅನ್ನುವಂಥದ್ದು ಒಂದು ದೇಶದ ಕರೆನ್ಸಿಯ ವಿರುದ್ಧ ಮತ್ತೊಂದು ದೇಶದ ಅಥವಾ ಆರ್ಥಿಕ ವಲಯದ ಮೌಲ್ಯವಾಗಿದೆ ಹಾಗೂ ಮಾರುಕಟ್ಟೆಯಲ್ಲಿ ಪೂರೈಕೆ ಮತ್ತು ಬೇಡಿಕೆಯ ಆಧಾರದ ಮೇಲೆ ಇನ್ಕ್ರೀಸ್ ಅಥವಾ ಡಿಕ್ರೀಸ್ ಆಗ್ತದೆ. ಕೆಲವು ಕರೆನ್ಸೀಸ್ಗಳು ಫ್ರೀ ಫ್ಲೋಟಿಂಗ್ನ ಮೇಲೆ ರಿಸ್ಟ್ರಿಕ್ಷನನ್ನು ಹೊಂದಿರ್ತದೆ. ಆ್ಯಂಡ್ ನೆಕ್ಸ್ಟ್ ಪಾಯಿಂಟ್, ದ ಡೊಮೆಸ್ಟಿಕ್ ಪ್ರೈಸಸ್ ಆಫ್ ಗೂಡ್ಸ್ ಆ್ಯಂಡ್ ಫ್ಯಾಕ್ಟರ್ಸ್. ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ಸ್ ಅಟ್ ಫ್ಯಾಕ್ಟರ್ ಕಾಸ್ಟ್ refers to the value of all the final goods and services produced within the domestic territory of a country. ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ GDP ಅನ್ನುವಂಥದ್ದು ಫ್ಯಾಕ್ಟರ್ ವೆಚ್ಚದಲ್ಲಿ ಒಟ್ಟು ದೇಶೀಯ ಉತ್ಪನ್ನವು ಒಂದು ದೇಶದ ವಿದೇಶೀಯ ಪ್ರದೇಶದಲ್ಲಿ ಉತ್ಪಾದಿಸುವ ಎಲ್ಲ ಫೈನಲ್ ಗೂಡ್ಸ್ ಆ್ಯಂಡ್ ಸರ್ವಿಸ್ಗಳ ಮೇಲೆ ಮೌಲ್ಯವನ್ನು ಸೂಚಿಸುತ್ತದೆ. ಫೋರ್ತ್ ಒನ್, ಇಂಟರ್ನ್ಯಾಷನಲ್ ಆಯಿಲ್ ಆ್ಯಂಡ್ ಕಮಾಡಿಟಿ ಪ್ರೈಸ್. ಅಂತಾರಾಷ್ಟ್ರೀಯ ತೈಲ ಮತ್ತು ಸರಕುಗಳ ಬೆಲೆಯೂ ಸಹ ಒಂದು ಕಂಟ್ರಿಯ ಬ್ಯಾಲೆನ್ಸ್ ಆಫ್ ಪೇಮೆಂಟ್ನ ಪೊಸಿಷನ್ನ ಮೇಲೆ ಪರಿಣಾಮ ಬೀರುತ್ತದೆ. ಆ್ಯಂಡ್ ದ ಲಾಸ್ಟ್ ಒನ್, ಡಿಮ್ಯಾಂಡ್ ಫಾರ್ ಆ್ಯಂಡ್ ಸಪ್ಲೈ ಆಫ್ ಫಾರಿನ್ ಕರೆನ್ಸಿ. ಡಿಮ್ಯಾಂಡ್ ಸಪ್ಲೈ ಅಪ್ರೋಚ್ ಆಫ್ ಫಾರಿನ್ ಎಕ್ಸ್ಚೇಂಜ್ ಆರ್ BOP ಥಿಯರಿ ಆಫ್ ಫಾರಿನ್ ಎಕ್ಸ್ಚೇಂಜ್. ಸಿನ್ಸ್ ದ ಫಾರಿನ್ exchange rate is a price, economists apply supply-demand conditions of price theory in the foreign exchange market. A simple explanation is that the rate of foreign exchange equals its supply. ವಿದೇಶಿ ವಿನಿಮಯದ ಬೇಡಿಕೆ ಹಾಗೂ ಪೂರೈಕೆ ವಿಧಾನ ಅಥವಾ ವಿದೇಶಿ ವಿನಿಮಯದ BOP ಸಿದ್ಧಾಂತ. ಫಾರಿನ್ ಎಕ್ಸ್ಚೇಂಜ್ ರೇಟ್ ಈಗ ಪ್ರೈಸ್ ಆಗಿರುವುದರಿಂದ ಎಕನಾಮಿಸ್ಟ್ ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿ ಬೆಲೆ ಸಿದ್ಧಾಂತ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈನ ಪರಿಸ್ಥಿತಿಯನ್ನು ಅನ್ವಯಿಸುತ್ತಾರೆ. ಹಾಗೆ ಸಿಂಪಲ್ ಎಕ್ಸ್ಪ್ಲನೇಷನ್ ಏನಂದರೆ,
ವಿದೇಶಿ ವಿನಿಮಯದ ದರವು ಅದರ ಪೂರೈಕೆಗಳಿಗೆ ಸಮನಾಗಿರುತ್ತದೆ. ಥ್ಯಾಂಕ್ ಯು.